ಹಲೋ ಗಾಯ್ಸ್, ವೆಲ್ಕಮ್ ಟು ಮೈ ಚಾನೆಲ್. ಈ ಥರ ಪ್ಲೇನ್ ಟಿಕ್ಟಾಕ್ ಕ್ಲಿಪ್ನ ಇಟ್ಕೊಂಡು ಬೇಜಾರಾಗಿದೆಯಾ? ಹಾಗಾದರೆ ಹೇಗೆ ಈ ಪ್ಲೇನ್ ಕ್ಲಿಪ್ಸ್ನ ಡಿಸೈನರ್ ಕ್ಲಿಪ್ಸ್ ಆಗಿ ಕನ್ವರ್ಟ್ ಮಾಡೋದು ಅಂತ ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ. ನಾನು ಇದರಲ್ಲಿ 2 ಪೇರ್ಸ್ ಆಫ್ ಕ್ಲಿಪ್ಸ್ನ ತೊಗೊಂಡಿದ್ದೀನಿ. ನೆಕ್ಸ್ಟು ಹಾಫ್ ಕಟ್ ಪರ್ಲ್ಸ್ನ ತೊಗೊಂಡಿದ್ದೀನಿ. ನೆಕ್ಸ್ಟ್ ಬಂದ್ಬಿಟ್ಟು ಇದು ಕುಂದನ್ಸ್ 3mm ಕುಂದನ್ಸ್ ಗೋಲ್ಡ್ ಕಲರಲ್ಲಿ ತೊಗೊಂಡಿದ್ದೀನಿ. ನೆಕ್ಸ್ಟ್ ಫ್ಯಾಬ್ರಿಕ್ ಗ್ಲೂ ಬೇಕಾಗುತ್ತೆ. ನೀವು ಬೇಕಿದ್ರೆ B7000 ಗಮ್ ಅಥವಾ B6000 ಗಮ್ನ ಕೂಡ ಯೂಸ್ ಮಾಡ್ಬೋದು. ಫಸ್ಟು ನಾವಿಲ್ಲಿ ಹಾಫ್ ಕಟ್ ಪರ್ಲ್ಸ್ನ ಯೂಸ್ ಮಾಡಿಕೊಂಡು ಯಾವ ಥರ ಮಾಡೋದು ಡಿಸೈನ್ ಅಂತ ತೋರಿಸ್ತೀನಿ. ಇದು ಸೇಮ್ ಕೊರಿಯನ್ ಕ್ಲಿಪ್ಸ್ ಥರನೇ ಇರುತ್ತೆ, ಓಕೆನಾ? ಫಸ್ಟು ಈ ಥರ ಕ್ಲಿಪ್ಗಳನ್ನ ಸ್ಕೇಲ್ಗೆ ಅಟ್ಯಾಚ್ ಮಾಡ್ಕೋಬೇಕು. ಸ್ಕೇಲ್ಗೆ ಹಾಕ್ಕೊಳ್ಳೋ ಉದ್ದೇಶ ಏನಂತಂದರೆ ಸರ್ದಾಡಲ್ಲ, ಆ ಕಡೆ ಈ ಕಡೆ ಕ್ಲಿಪ್ಸು ನೀಟಾಗಿ ಕುತ್ಕೊಳ್ಳುತ್ತೆ ಒಂದು ಕಡೆ ಫಿಕ್ಸ್ ಆಗಿ. ಈ ಥರ ನಾನು ಗ್ಲೂ ಪೆನ್ನ ಯೂಸ್ ಮಾಡ್ತಾ ಇದ್ದೀನಿ. ಗ್ಲೂ ಪೆನ್ ಯೂಸ್ ಮಾಡೋದ್ರಿಂದ ಪರ್ಲ್ಸ್ ಎಲ್ಲ ನೀಟಾಗಿ ಕುತ್ಕೊಳ್ಳುತ್ತೆ. ಫಸ್ಟು ಗ್ಲೂ ಹಚ್ಚಿ ಆಮೇಲೆ ಒಂದೊಂದಾಗಿ ನೀಟಾಗಿ ಕೈಯಿಂದ ಅಡ್ಜಸ್ಟ್ ಮಾಡಿಕೊಂಡು ಈ ಥರ ಪರ್ಲ್ಸ್ನ ಅಟ್ಯಾಚ್ ಮಾಡ್ತಾ ಬರಬೇಕು, ಅಂಟಿಸ್ಬೇಕು. ಒಂದು ಕಡೆಯಿಂದ ನೀಟಾಗಿ ಅಂಟಿಸಿದ್ರೆ ಚೆನ್ನಾಗಿ ಬರುತ್ತೆ ಡಿಸೈನು, ಚೆನ್ನಾಗಿ ಕಾಣಿಸುತ್ತೆ. ಚಿಕ್ಕ ಮಕ್ಳಿಗೆ ಕೂಡ ಇಡ್ಬೋದು, ಚೆನ್ನಾಗಿರುತ್ತೆ. ಈ ಥರ ಕೈಯಿಂದ ಅಡ್ಜಸ್ಟ್ ಮಾಡ್ತಾ ಅಂಟಿಸ್ಬೇಕು. ನೋಡಿ, ನಾನು ಕ್ಲಿಯರಾಗಿ ತೋರಿಸ್ತಾ ಇದ್ದೀನಿ, ಕ್ಲಿಯರಾಗಿ ಅಬ್ಸರ್ವ್ ಮಾಡಿ. ವಿಡಿಯೋನಲ್ಲಿ ಸ್ಕಿಪ್ ಮಾಡಬೇಡಿ. ಇನ್ನೂ ನಮ್ಮ ಚಾನಲ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಆ್ಯಂಡ್ ಕಮೆಂಟ್ ಮಾಡಿ. ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ವಿಡಿಯೋಸ್ನ. ಈ ಪರ್ಲ್ಸು ಮತ್ತು ಕುಂದನ್ಸ್ನ ನಾನು ಲೋಕಲ್ ಶಾಪಲ್ಲೇ ತೊಗೊಂಡಿದ್ದೀನಿ. ನೀವು ಆನ್ಲೈನ್ನಲ್ಲಿ ಕೂಡ ಸಿಗ್ತವೆ, ತೊಗೋಬೋದು. ಈ ಥರ ನೀಟಾಗಿ ಅಂಟಿಸ್ತಾ ಬರಬೇಕು ಒನ್ ಬೈ ಒನ್ನು. ಬರೀ ಪ್ಲೇನ್ ಕ್ಲಿಪ್ಸ್ನ ಇಟ್ಕೊಳೋ ಬದಲು ಈ ಥರ ಡಿಸೈನ್ ಮಾಡಿ ಇಟ್ಕೊಂಡ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಅದೇ ಥರ ನೆಕ್ಸ್ಟ್ ಸೈಡ್ಗೂ ಕೂಡ ಗಮ್ ಹಾಕಿ ಈ ಥರ ಪರ್ಲ್ಸ್ನ ಅಟ್ಯಾಚ್ ಮಾಡ್ತಾ ಬರಬೇಕು. ನೀಟಾಗಿ ಒನ್ ಬೈ ಒನ್ ಗ್ಯಾಪ್ ಇಲ್ಲದೆ ಅಟ್ಯಾಚ್ ಮಾಡಿಕೊಂಡ್ರೆ ನೀಟಾಗಿ ಚೆನ್ನಾಗಿ ಕಾಣಿಸುತ್ತೆ. ಅದೇ ಥರ ಈ ಮೇಲೆ ಕಾರ್ನರಿಗೆ ಕೂಡ ನೀಟಾಗಿ ಹಚ್ಕೋಬೇಕು ಗಮ್ ಹಾಕಿ. ಈಗ ತೋರಿಸ್ತಾ ಇದ್ದೀನಲ್ಲ, ಕಾರ್ನರಿಗೆ ಕೂಡ ನೀಟಾಗಿ ಗಮ್ ಹಾಕಿ ಪರ್ಲ್ನ ಅಟ್ಯಾಚ್ ಮಾಡ್ಕೋಬೇಕು. ನೋಡಿ ಫ್ರೆಂಡ್ಸ್, ಎಷ್ಟು ನೀಟಾಗಿ ಬಂದಿದೆ. ಗ್ಲೂ ಆರಿದ ಮೇಲೆ ಇನ್ನೂ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಗ್ಲೂ ಆರಿದ ಮೇಲೆ ಯಾವ ಥರ ಕಾಣಿಸುತ್ತೆ ಅಂತ ಲಾಸ್ಟ್ಗೆ ನಿಮಗೆ ವಿಡಿಯೋ ಕೊನೆಯಲ್ಲಿ ಪಿಕ್ಸ್ನ ಆ್ಯಡ್ ಮಾಡಿರ್ತೀನಿ. ಈಗ ಅದೇ ಥರ ಇನ್ನೊಂದು ಕ್ಲಿಪ್ಗೆ ಕೂಡ ಪರ್ಲ್ಸ್ನ ಅಟ್ಯಾಚ್ ಮಾಡ್ತಾ ಇದ್ದೀನಿ. ಒನ್ ಬೈ ಒನ್ ಅಟ್ಯಾಚ್ ಮಾಡ್ಕೋಬೇಕು ನೀಟಾಗಿ, ಈ ಥರ ಕೈಯಿಂದ ಅಡ್ಜಸ್ಟ್ ಮಾಡ್ತಾ. ನೋಡಿ ಎಷ್ಟು ನೀಟಾಗಿ ಬಂದಿದೆ.
ನಿಮ್ಮ ಹತ್ರ ಟೂತ್ ಪಿಕ್ ಇದ್ದರೆ ಅದರಿಂದ ನೀಟಾಗಿ ಅಡ್ಜಸ್ಟ್ ಮಾಡ್ತಾ ಬರಬೇಕು ಪರ್ಲ್ಸ್ನ. ನನ್ನ ಹತ್ರ ಟೂತ್ ಪಿಕ್ ಇದ್ದಿಲ್ಲ, ಅದಕ್ಕೆ ನಾನು B7000 ಗಮ್ ಇರುತ್ತಲ್ವ ಅದರ ಕ್ಯಾಪಿಂದ ನಾನು ನೀಟಾಗಿ ಅಡ್ಜಸ್ಟ್ ಮಾಡಿದೆ ಪರ್ಲ್ಸ್ನೆಲ್ಲ. ಕೂದಲಿಗೆ ಇಟ್ಕೊಂಡಾಗ ಕೂಡ ತುಂಬ ಚೆನ್ನಾಗಿ ಕಾಣಿಸುತ್ತೆ ನೋಡಿ. ಕಾರ್ನರಲ್ಲಿ ಕೂಡ ನೀಟಾಗಿ ಅಡ್ಜಸ್ಟ್ ಮಾಡ್ತಾ ಅಟ್ಯಾಚ್ ಮಾಡಬೇಕು ಪರ್ಲ್ನ. ನೋಡಿ, ಎರಡು ಕಂಪ್ಲೀಟ್ ಆಗಿದೆ. ಕಂಪ್ಲೀಟ್ ಆದಮೇಲೆ ಈ ಥರ ಕಾಣಿಸುತ್ತೆ. ಗ್ಲೂ ಆರಿದ್ಮೇಲೆ ಇನ್ನೂ ತುಂಬ ಚೆನ್ನಾಗಿ ಕಾಣಿಸುತ್ತೆ. ನೆಕ್ಸ್ಟ್ ಒನ್ ಬಂದ್ಬಿಟ್ಟು ಈ ಥರ ಗೋಲ್ಡ್ ಕುಂದನ್ಸ್ನ ಯೂಸ್ ಮಾಡಿಕೊಂಡು ಯಾವ ಥರ ಮಾಡೋದು ಅಂತ ತೋರಿಸ್ತೀನಿ. ಸೇಮ್ ಅದೇ ಥರ ಗ್ಲೂ ಹಾಕಿ ಅಟ್ಯಾಚ್ ಮಾಡ್ಕೊಳ್ಳೋದು ಫ್ರೆಂಡ್ಸ್, ಅಷ್ಟೇ. ಬಟ್ ನೀಟಾಗಿ ಫಿನಿಶಿಂಗ್ ನೀಟ್ ಬರೋ ಥರ ಅಟ್ಯಾಚ್ ಮಾಡಬೇಕು, ಆವಾಗ ಚೆನ್ನಾಗಿ ಕಾಣಿಸುತ್ತೆ ಡಿಸೈನು. ಕೂದಲಿಗೆ ಇಟ್ಕೊಂಡಾಗ ಕೂಡ ಚೆನ್ನಾಗಿರುತ್ತೆ ನೋಡಿ. ಈ ಥರ ನೀಟಾಗಿ 1 by 1 ಕುಂದನ್ಸ್ನ ಅಟ್ಯಾಚ್ ಮಾಡ್ತಾ ಬರಬೇಕು. ಇದು ಬಂದ್ಬಿಟ್ಟು 3mm ಕುಂದನ್ ಸೈಜು. ಕ್ಲಿಪ್ ಕೂಡ ಚಿಕ್ಕದು, ಚಿಕ್ಕ ಕ್ಲಿಪ್ಸ್ನ ಅವೈಲಬಲ್ ಇತ್ತು ನನ್ನ ಹತ್ರ, ಅದೇ ತಗೊಂಡಿದ್ದೀನಿ. ನೋಡಿ ಎಷ್ಟು ನೀಟಾಗಿ ಬಂದಿದೆ. ಅದೇ ಥರ ಮಿಡಲಲ್ಲಿ ಕೂಡ ಹಚ್ಕೋಬೇಕು. ನೋಡಿ ಎಷ್ಟು ನೀಟಾಗಿ ಕಾಣಿಸ್ತಾ ಇದೆ. ಅದೇ ಥರ ಈ ಕ್ಲಿಪ್ಸ್ಗಳನ್ನು ಕೂಡ ಸ್ಕೇಲ್ಗೆ ಅಟ್ಯಾಚ್ ಮಾಡಿ ಈ ಥರ ಗ್ಲೂ ಹಾಕಿ ಕುಂದನ್ಸ್ನ ನೀಟಾಗಿ ಅಂಟಿಸ್ತಾ ಬರಬೇಕು. ಸ್ಕೇಲ್ಗೆ ಅಥವಾ ಬುಕ್ಕಿಗೆ, ನೀವು ನೋಟ್ ಬುಕ್ಕಿಗೆ ಅಟ್ಯಾಚ್ ಇನ್ನ ಹಾಕಿ ಈ ಥರ ಕುಂದನ್ಸ್ನ ಅಟ್ಯಾಚ್ ಮಾಡ್ಬೋದು. ಕೈಯಲ್ಲಿ ಇಟ್ಕೊಂಡು ನಾವು ಅಟ್ಯಾಚ್ ಮಾಡಿದರೆ ಫಿನಿಶಿಂಗ್ ಅಷ್ಟು ನೀಟಾಗಿ ಬರಲ್ಲ, ನೋಡೋಕ್ಕೂ ಚೆನ್ನಾಗಿ ಕಾಣಿಸಲ್ಲ. ಕುಂದನ್ಸ್ ಆ ಕಡೆ ಈ ಕಡೆ ಹೋಗುವ ಚಾನ್ಸಸ್ ಇರುತ್ತೆ. ಈ ಥರ ನೀಟಾಗಿ ಹಚ್ಕೊತ ಬರಬೇಕು. ಈಗ ಇನ್ನೊಂದು ಸೈಡ್ ಫೆವಿಕ್ರಿಲ್ ಗ್ಲೂನ ಹಚ್ಚಿ ನಾನು ಕುಂದನ್ಸ್ನ ಅಟ್ಯಾಚ್ ಮಾಡ್ತಾ ಇದ್ದೀನಿ. ಗ್ಲೂ ಪೆನ್ ಯೂಸ್ ಮಾಡಿ ಫ್ರೆಂಡ್ಸ್ ಅಟ್ಯಾಚ್ ಮಾಡೋಕ್ಕೆ. ಕೈಯಿಂದ ನೀವು ಅಟ್ಯಾಚ್ ಮಾಡ್ಬೋದು, ಬಟ್ ಮೆಸ್ಸಿ ಆಗುತ್ತೆ ಎಲ್ಲ. ಕುಂದನ್ಸ್ ಮೇಲೆಲ್ಲ ಗ್ಲೂ ಅಂಟಿ ಅದು ನೀಟಾಗಿ ಕಾಣಿಸಲ್ಲ, ಅಷ್ಟು ಫಿನಿಶಿಂಗ್ ನೀಟಾಗಿ ಬರಲ್ಲ. ನೋಡಿ ಅದೇ ಥರ ನೀಟಾಗಿ ಅಂಟಿಸ್ತಾ ಹೋಗಬೇಕು. ಇದರಲ್ಲಿ ಕೂಡ ತುದಿ ಏನಿರುತ್ತೆ ಅಲ್ವಾ ಎಡ್ಜಸ್ನಲ್ಲಿ ಕಾರ್ನರಲ್ಲಿ, ಅಲ್ಲಿ ಕೂಡ ಗ್ಲೂ ಹಾಕಿ ನೀಟಾಗಿ ಅಂಟಿಸಬೇಕು ಕುಂದನ್ನ. ನೋಡಿ ಎಷ್ಟು ನೀಟಾಗಿ ಬಂದಿದೆ. ಅದೇ ಥರ ಇನ್ನೊಂದು ಕ್ಲಿಪ್ಗೆ ಕೂಡ ಕುಂದನ್ಸ್ನ ಅಟ್ಯಾಚ್ ಮಾಡ್ತಾ ಇದ್ದೀನಿ ನಾನು. ಸೇಮ್ ಅದೇ ಪ್ರೊಸೀಜರ್. ಫಸ್ಟು ಕೆಳಗಡೆ ಕುಂದನ್ಸ್ನ ಈ ಥರ ನೀಟಾಗಿ ಹಚ್ಕೋಬೇಕು. ಫಸ್ಟು ಕೊನೆಯಲ್ಲಿ ಹಚ್ಕೊಂಡ್ರೆ ಮಿಡಲಲ್ಲಿ ಹಚ್ಚೋದು ಸುಲಭ ಕುಂದನ್ಸ್ನ.
ಇನ್ನು ನಮ್ಮ ಚಾನಲ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ, ಸೊ ದಟ್ ನಾನು ನೆಕ್ಸ್ಟ್ ವಿಡಿಯೋ ಹಾಕಿದಾಗ ನೋಟಿಫಿಕೇಷನ್ ಬರುತ್ತೆ. ನೀವು ಈಸಿಯಾಗಿ ನೋಡ್ಬೋದು ವೀಡಿಯೋಸ್ನ. ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ವೀಡಿಯೋಸ್ನ. ಅದೇ ಥರ ಇನ್ನೊಂದು ಸೈಡ್ನಲ್ಲಿ ಅಟ್ಯಾಚ್ ಮಾಡ್ತಾ ಇದ್ದೀನಿ ಕುಂದನ್ಸ್ನ. ಗ್ಲೂ ಪೆನ್ ಬಗ್ಗೆ ನಾನು ಬ್ಯಾಂಗಲ್ ವಿಡಿಯೋ ಹಾಕಿದಾಗ ಅದರಲ್ಲಿ ಹೇಳಿದ್ದೀನಿ ಅದ್ರ ಬಗ್ಗೆ ಇನ್ಫಾರ್ಮೇಷನ್ನ. ನಾನು ಇದನ್ನು ಇನ್ಸ್ಟಾಗ್ರಾಮ್ ಆನ್ಲೈನ್ ಪೇಜಲ್ಲಿ ತೊಗೊಂಡಿದ್ದು. ನಾನು ತೊಗೊಂಡಾಗ 20 ರುಪೀಸ್ ಏನೋ ಇತ್ತು, ಇವಾಗ 30 to 40 ರುಪೀಸ್ ಆಗಿದೆ ಫ್ರೆಂಡ್ಸ್. ಬಟ್ ನೀಟಾಗುತ್ತೆ ವರ್ಕ್ ಎಲ್ಲ ಗ್ಲೂ ಪೆನ್ ಯೂಸ್ ಮಾಡಿದರೆ. ನೋಡಿ ಎಷ್ಟು ನೀಟಾಗಿ ಬಂದಿದೆ ಫಿನಿಶಿಂಗ್ ಎಲ್ಲ, ತುಂಬ ನೀಟಾಗಿ ಬಂದಿದೆ. ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಕಮೆಂಟ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.